ಎಲ್ಲರಿಗೂ ನಮಸ್ತೆ. ಜೂನ್ 29, 2026 ಸೋಮವಾರದ ದಿನ ಜ್ಯೇಷ್ಠ ಹುಣ್ಣಿಮೆ ಬರ್ತಾ ಇದೆ. ನಿಮ್ಮ ಆರ್ಥಿಕ ಸಂಕಷ್ಟ ನಿವಾರಣೆಗಳಿಗಾಗಿ ಮತ್ತು ಒಂದು ಧನ ಲಾಭಕ್ಕಾಗಿ ಈ ದಿನ ಮಾಡ್ತಕ್ಕಂಥ ಪರಿಹಾರಗಳು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹುಣ್ಣಿಮೆ ತಿಥಿ ಬಂದುಬಿಟ್ಟು ಜೂನ್ 29 ಮುಂಜಾನೆ 3:06 ಆರಂಭವಾಗಿ ಜೂನ್ 30 ಮುಂಜಾನೆ 5:26 ಮುಕ್ತಾಯ ಆಗುತ್ತೆ. ಈ ಒಂದು ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಸರಳವಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಪರಿಹಾರಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ, ಹಾಗೆ ಈ ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ನೀವು ಶಕ್ತಿಶಾಲಿಯ ದಿನಗಳಲ್ಲಿ ಸಮಯದಲ್ಲಿ ಮಾಡೋದ್ರಿಂದ ನಿಮಗೆ ಬೇಗನೆ ಒಂದು ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಹುಣ್ಣಿಮೆಯ ದಿನ ನೀವು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಅರಳಿ ಮರಕ್ಕೆ ನೀವು ನೀರು ಮತ್ತು ಹಾಲನ್ನು ಅರ್ಪಿಸಿ ಸಿಹಿಯನ್ನು ನೈವೇದ್ಯ ಮಾಡಿ ಬರಬೇಕು. ಅರಳಿ ಮರದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ವಾಸವಾಗಿರ್ತಾರೆ ಅನ್ನೋ ನಂಬಿಕೆ ಇರೋದರಿಂದ ನೀವು ಆ ಒಂದು ಅರಳಿ ಮರಕ್ಕೆ ನೀರು ಮತ್ತು ಹಾಲನ್ನು ಅರ್ಪಿಸಿದರೆ ಆ ದಿನ ನಿಮಗೆ ಏನೇ ಒಂದು ಸಂಕಷ್ಟಗಳು, ಆರ್ಥಿಕ ಕಷ್ಟಗಳು ಇದ್ದರೂ ಕೂಡ ಕ್ರಮೇಣವಾಗಿ ದೂರ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನೀವು ಹುಣ್ಣಿಮೆಯ ದಿನ ರಾತ್ರಿ ಚಂದ್ರ ಮೂಡಿದ ನಂತರ ಆ ದಿನ ಚಂದ್ರ ಪೂರ್ಣ ಹುಣ್ಣಿಮೆ ಅಂದರೆ ಪೂರ್ಣ ಒಂದು ರೂಪದಲ್ಲಿ ಇರ್ತಾನೆ. ಆ ದಿನ ನೀವು ರಾತ್ರಿ ಒಂದು ತಾಮ್ರ ಅಥವಾ ಬೆಳ್ಳಿ, ನಿಮ್ಮ ಶಕ್ತಿ ಅನುಸಾರ ತಾಮ್ರ ಅಥವಾ ಬೆಳ್ಳಿಯ ಒಂದು ಬಿಂದಿಗೆಯಲ್ಲಿ ನೀರು ಮತ್ತು ಸ್ವಲ್ಪ ಹಾಲು ಮತ್ತು ಅಕ್ಕಿ ಮತ್ತು ಬಿಳಿ ಹೂಗಳನ್ನು ಹಾಕಿಬಿಟ್ಟು ಚಂದ್ರದೇವನಿಗೆ ಪ್ರಾರ್ಥನೆಯನ್ನು ಮಾಡಿ ಅರ್ಘ್ಯವನ್ನು ಅರ್ಪಿಸಬೇಕು. ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ. ನಿಮಗೆ ಮನಸ್ಸಲ್ಲಿರ್ತಕ್ಕಂಥ ಎಷ್ಟೋ ಗೊಂದಲಗಳು ದೂರವಾಗುತ್ತೆ. ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನೀವು ಹಣಕಾಸಿನ ವಿಷಯದಲ್ಲಿ ತುಂಬ ಒಂದು ಸಂಕಷ್ಟವನ್ನು ಪಡ್ತಾ ಇದ್ರಿ ಅಂದರೆ ಆ ದಿನ ಹುಣ್ಣಿಮೆಯ ರಾತ್ರಿ ಹಾಲಿನಿಂದ ಮಾಡಿರ್ತಕ್ಕಂಥ ಪಾಯಸ ಅಥವಾ ಖೀರ್ ಅಂತ ಏನು ಕರಿತೀವಿ, ಅದನ್ನು ನೀವು ಸಿದ್ಧಪಡಿಸಿಬಿಟ್ಟು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಬೇಕು. ನಂತರ ಅದನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದವರೆಲ್ಲರೂ ಕೂಡ ಸ್ವೀಕರಿಸೋದ್ರಿಂದ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಅನ್ನೋದು ನಿಮಗೆ ಯಾವತ್ತಿಗೂ ಇರೋದಿಲ್ಲ. ಅಷ್ಟೇ ಅಲ್ಲ, ನೀವು ಈ ಒಂದು ಹುಣ್ಣಿಮೆ ತುಂಬ ಶಕ್ತಿಶಾಲಿಯಾದಂಥ ಹುಣ್ಣಿಮೆ. ಹಾಗಾಗಿ ಈ ಒಂದು ಹುಣ್ಣಿಮೆಯ ದಿನ ನಿಮ್ಮ ಒಂದು ಪೂಜಾ ಕೋಣೆಯಲ್ಲಿ ಮಹಾಲಕ್ಷ್ಮಿ ಮೂರ್ತಿ, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಮೂರ್ತಿ ಅಥವಾ ಫೋಟೋ ಇದ್ದರೆ ಅದರ ಮುಂದೆ 11 ಕವಡೆಗಳು ಅಥವಾ ಈ ಒಂದು ಗೋಮತಿ ಚಕ್ರಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಪೂಜೆಯ ನಂತರ ನೀವು ಅವುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಏನು ಇಡ್ತೀರಲ್ವ, ಆ ಒಂದು ಲಾಕರ್ ಆಗಿರ್ಬೋದು ಅಥವಾ ಹಣ ಇರ್ತಕ್ಕಂಥ ಯಾವುದೇ ಜಾಗದಲ್ಲಿ ನೀವು ಇದನ್ನು ನೀವು ಇಡಬೇಕು, ಅಥವಾ ನಿಮ್ಮ ಜೇಬ್ನಲ್ಲೂ ಕೂಡ ನೀವು ಇಟ್ಕೋಬೋದು. ಈ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಮಾಡೋದ್ರಿಂದ ನಿಮಗೆ ಒಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ತುಂಬ ಒಂದು ಲಾಭವನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಹುಣ್ಣಿಮೆಯ ದಿನ ಸಂಜೆ ನೀವು ಮನೆಯ ಒಂದು ಮುಖ್ಯ ದ್ವಾರ ಏನಿರುತ್ತಲ್ವ, ಮೇನ್ ಡೋರು, ಅದರ ಎರಡೂ ಬದಿಗಳಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ. ಈ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಅಥವಾ ನಿಮಗೆ ಕೂಡ ಒಂದು ನೆಗೆಟಿವ್ ಯೋಚನೆಗಳು ಬರ್ತಾ ಇತ್ತು ಅಂದರೆ ಅದನ್ನು ನೀವು ದೂರ ಮಾಡ್ಕೋಬೋದು. ಧನಲಕ್ಷ್ಮಿಯನ್ನು ಮನೆಗೆ ಆಕರ್ಷಣೆ ಮಾಡುವಂಥ ಶಕ್ತಿ ಇರುತ್ತೆ. ಹಾಗಾಗಿ ನೀವು ತಪ್ಪದೆ ಹುಣ್ಣಿಮೆಯ ದಿನ ನಿಮ್ಮ ಬಾಗಿಲ ಎರಡೂ ಬದಿಗಳಲ್ಲಿ ಈ ಒಂದು ತುಪ್ಪದ ದೀಪವನ್ನು ಹಚ್ಚಿ. ಅಷ್ಟೇ ಅಲ್ಲ, ಈ ಒಂದು ಹುಣ್ಣಿಮೆಯ ದಿನ ಮಾಡ್ತಕ್ಕಂಥ ದಾನಗಳು ನಿಮಗೆ ತುಂಬಾ ಒಂದು ಶೀಘ್ರ ಫಲವನ್ನು ತಂದುಕೊಡುತ್ತೆ. ಈ ಒಂದು ಹುಣ್ಣಿಮೆಯ ದಿನ, ಈ ಹುಣ್ಣಿಮೆ ಸೋಮವಾರ ಬಂದಿರೋದ್ರಿಂದ ಚಂದ್ರ ಮತ್ತು ಶಿವನ ನೀವು ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಹಾಲು, ಮೊಸರು, ಅಕ್ಕಿ ಅಥವಾ ಸಕ್ಕರೆ ಅಥವಾ ಬಿಳಿ ಬಟ್ಟೆಯನ್ನು ನೀವು ಅಗತ್ಯವಿರ್ತಕ್ಕಂಥವ್ರಿಗೆ ದಾನ ಮಾಡಬೇಕು. ಎಲ್ಲವೂ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಶಕ್ತಿ ಅನುಸಾರ ನಿಮಗೆ ಯಾವುದು ಒಂದನ್ನಾದರೂ ನೀವು
ಮಾಡಬೇಕಾಗತ್ತೆ. ಇದು ನಿಮ್ಮ ಜಾತಕದಲ್ಲಿ ಏನೇ ಒಂದು ಆರ್ಥಿಕ ದೋಷಗಳನ್ನೋದಿದ್ದರೆ ಇದ್ದರೆ ಕೂಡ ಅದನ್ನು ನಿವಾರಣೆ ಮಾಡುತ್ತೆ. ಒಂದು ದಿನ ನೀವು ದಾನ ಮಾಡಿದರೆ ನಿಮಗೆ ಎಷ್ಟೋ ಪುಣ್ಯ ಅನ್ನೋದು ಸಿಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ತುಂಬ ದೀರ್ಘಕಾಲದಿಂದ ನಿಮಗೆ ಸಾಲದ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ, ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ಒಂದು ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.